Let's go. ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಬೆಳಗ್ಗೆನೇ ಎದ್ದು ಚಪಾತಿ ಜೊತೆಗೆ ಕುರ್ಮ ಮಾಡೋಣ ಅಂತ ಹೇಳ್ಬಿಟ್ಟು ಕುರ್ಮಾಗೆಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೊಂಡೆ. ಆಮೇಲೆ ನನ್ನ ಮಗಳು ಎದ್ದು ಅಷ್ಟೊತ್ತಿಗೆ ನನ್ನ ಮಗಳು ಎದ್ದ ಮೇಲೆ ಅವಳಿಗೂ ಹಾಲೆಲ್ಲ ತೊಗೊಂಬಂದ್ಬಿಟ್ಟು ಕಾಫಿನೆಲ್ಲ ಇಟ್ಬಿಟ್ಟು ಕಾಫಿ ಕುಡ್ದಾದ್ಮೇಲೆ ಕುರ್ಮ ಎಲ್ಲ ರೆಡಿಯಾಗಿತ್ತಲ್ಲ, ಅದ್ರ ಜೊತೆಗೆ ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೇಗನೆ ಚಪಾತಿ ಮಾಡ್ಕೊಂಡು, ಯಾಕೆಂದರೆ ನನ್ನ ಮಗಳು ರೋಸ್ತಾ ಇದ್ಲು ಅದಕ್ಕೋಸ್ಕರ. ಆಮೇಲೆ ನಾವು ಅಪ್ಪಾಜಿ ಗಿನ್ನ ತಂದುಕೊಟ್ಟಿದ್ರಲ್ಲ, ಅದು ಒನ್ ಡೇ ಬಿಟ್ಟು ತಿಂದ್ರೆ ಚೆನ್ನಾಗಿರೋದು ಗಿನ್ನ. ಅದಕ್ಕೆ ಗಿನ್ನ ಜೊತೆ ಕುರ್ಮ ಚಪಾತಿ ಮಾಡ್ಕೊಂಡು ತಿಂದ್ಬಿಟ್ಟು, ಸಂಡೇ ಆಗಿದ್ದರಿಂದ ನನ್ನ ಮಗಳಂತೂ ಸಿಕ್ಕಾಪಟ್ಟೆ ತೀಟೆ ಮಾಡ್ತಾಯಿದ್ಲು. ನನಗಂತೂ ಎಲ್ಲೆಲ್ಲಿ ಟೆನ್ಷನ್ ಕೊಡ್ತಾಯಿದ್ಲು. ಅವಳೊಂದು ಸುಧಾರಿಸೋ ಅಷ್ಟೊತ್ತಿಗೆ ಸಾಕಾಗ್ಬಿಡುತ್ತೆ. ಅಂಗಡಿ ಮನೇಲಿ ಎಲ್ಲದನ್ನೂ ಎತ್ಕೊಂಬಂದು ತಿಂತಾಳೆ. ಅದಾದಮೇಲೆ ನನ್ನ ತಂಗಿ ಅರಸೀಕೆರೆಗೆ ಬರೋಕ್ಕೆ ಹೇಳಿದ್ರು ಅಂತ ಹೇಳಿ ಬೇಗನೆ ಪಟ್ಟಣಂಗೆ ರೆಡಿ ಆಗಿಬಿಟ್ಟು ಅರಸೀಕೆರೆಗೆ ಹೋಗಿ ಅವಳೊಂದು ಬ್ಯಾಗ್ ತಗೋಬೇಕು ಅಂತ ಅಂದ್ಲು. ಅದಕ್ಕೆ ಆ ಬ್ಯಾಗ್ನೆಲ್ಲ ತಗೋಬಿಟ್ಟು ಅಲ್ಲಿಂದ ಸೀದಾ ನಾನು ಹೋಗಿ ಐಬ್ರೋ ಮಾಡಿಸ್ಕೊಂಡು ಅಲ್ಲಿಂದ ಸೀದಾ ಮನೆ ಕಡೆ ಹೊರಟ್ವಿ. ಮನೆ ಕಡೆ ಹೊರಟಾಗ ಯಾಕೆಂದರೆ ಪಾರ್ಲರ್ದೆಲ್ಲೋ ಅಲ್ಲೋಗಿತ್ತೋ ನಾವು ಕಟಿಂಗ್ ಮಾಡಿಸಲ್ಲ ಅಂತ ಹಠ ಮಾಡಿಬಿಟ್ಲ. ಅದಕ್ಕೆ ಮತ್ತೆ ನಮ್ಮ ಮನೆಯವ್ರು ಕರ್ಕೊಂಬಂದ್ಬಿಟ್ಟು ಬೇರೆ ಕಡೆ ಕಟಿಂಗ್ ಮಾಡಿಸ್ತಾಯಿದ್ರು. ಅವಾಗ ಸೈಲೆಂಟಾಗಿ ಸುಮ್ಮನೆ ಕೂತ್ಕೊಬಿಟ್ಲು, ಇಲ್ಲಾಂದರೆ ನಮ್ಮ ಹತ್ರ ಯಾರು ಕೂರ್ತಿಲ್ಲ. ಅದಾದಮೇಲೆ ನೈಟು ನನ್ನ ತಂಗಿ ಚಟಿಗಿನದು ಹಾಲು ತೊಗೊಂಬಂದಿದ್ಲು. ಆ ಹಾಲಿಗೆಲ್ಲವ ಏಲಕ್ಕಿ ಮತ್ತು ಶುಂಠಿ ಚಚ್ಬಿಟ್ಟು ಹಾಕಿ ಕೊಟ್ಟು ಕಳಿಸಿತ್ತು ನಮ್ಮಮ್ಮ. ಅದಕ್ಕೆ ನಾನು ಬೆಲ್ಲ ಮತ್ತು ಇನ್ನೊಂದು ಲೀಟ್ರ್ ಹಾಲು ತೊಗೊಂಬಂದ್ಬಿಟ್ಟು ಹಾಲಿಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೆ ಬೆಲ್ಲನ, ಏಕೆಂದರೆ ಕರಗಿದಾಗಲೇ ಟೇಸ್ಟ್ ಆಗೋದು. ಅದಕ್ಕೆ ಚೆನ್ನಾಗಿ ಹಾಲೆಲ್ಲ ಫುಲ್ಲು ಮಿಕ್ಸ್ ಆಗಬೇಕು. ಚಟಿಗಿನದ್ದು ಸ್ವಲ್ಪ ಎತ್ತಿಟ್ಕೊಬಿಟ್ಟು ಅದಕ್ಕೆ ಸ್ವಲ್ಪ ಹಾಕಿ ಮಿಕ್ಸಿಂಗ್ ಮಾಡಿ ಚೆನ್ನಾಗಿ ಅದನ್ನೆಲ್ಲ ಕರಗಿಸ್ಬೇಕು, ಆವಾಗಲೇ ಇದಾಗೋದು. ಅದನ್ನೆಲ್ಲ ಕರಗಿಸ್ಬಿಟ್ಟು ಅಲ್ಲಿಂದ ಸೀದಾ ಮತ್ತೆ ಬೇರೆ ಬಟ್ಲಿಗೆ ಹಾಕಿಟ್ಟೆ, ಏಕೆಂದರೆ ರೆಸಿಪಿ ತೋರ್ಸೋಕ್ಕಾಗಲಿಲ್ಲ ಟೈಮ್ ಆಗಿದ್ದರಿಂದ. ಆಮೇಲೆ ನನ್ನ ಮಗಳು ಟೇಸ್ಟ್ ನೋಡ್ತೀನಿ ಅಂತ ನೋಡ್ತಾ ಕೂತಿಲ್ಲ. ಅದನ್ನೆಲ್ಲ ಬೇರೆ ಪಾತ್ರೆಗೆ ನೀಟಾಗಿ ಸೋಸ್ಕೋಬೇಕು, ಏಕೆಂದರೆ ಬೆಲ್ಲದ್ದು ಏನಾರು ಇರುತ್ತಲ್ಲ ಅದಕ್ಕೆ. ಅದಾದಮೇಲೆ ಸೋಸ್ಕೊಂಡಾದ್ಮೇಲೆ ಏಲಕ್ಕಿ ಪುಡಿನೆಲ್ಲ ಕುಕ್ಕರಿಗೆ ಇಡಬೇಕಿತ್ತು. ಅದಕ್ಕೆ ಕುಕ್ಕರಿಗೆ ಇಟ್ಬಿಟ್ಟು 2 ವಿಷಲ್ ಹೊಡ್ಸ್ಕೊಂಡ್ರೆ ಸಾಕು, ಆರಾಮಾಗಿ ಬೆಂದಿರುತ್ತೆ. ನಾನು 3 ವಿಷಲನ್ನು ಹೊಡ್ಸಿದೆ, ಹಂಗಾದ್ರೂ ಇದು ಮಾತ್ರ ಬೆಂದೇ ಇರಲಿಲ್ಲ, ಮಧ್ಯದಲ್ಲಿ ಇದ್ದಿದ್ದು. ಮತ್ತು ಮೇಲ್ಗಡೆ ಮತ್ತು ಕೆಳಗಡೆ ಇತ್ತು, ಅದು ಮಾತ್ರ ಸಕ್ಕತ್ತಾಗಿ ಬೆಂದಿತ್ತು. ಇದನ್ನ ಯಾಕೋ ಬೆಂದಿರಲಿಲ್ಲ. ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಬಿಟ್ಟು ತಿಂದ್ಬಿಟ್ರೆ ಏನು ಸಕ್ಕತ್ತಾಗಿರುತ್ತೆ ಗೊತ್ತಾ. ನೋಡಿ ಎಷ್ಟು ಸ್ಮೂತಾಗಿ ಬಂದಿತ್ತು ಅಂದರೆ ಸಿಕ್ಕಾಪಟ್ಟೆ ಸ್ಮೂತಾಗಿ ಬಂದಿತ್ತು, ಹಂಗೆ ಟೇಸ್ಟ್ ಆಗಿತ್ತು. ಇಷ್ಟ ಆಗಿತ್ತು ಇವತ್ತಿನ. ಜೈ ಆಂಜನೇಯ.